ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆಲಮಟ್ಟಿ ಡ್ಯಾಮ್ ಎತ್ತರಕ್ಕೆ ಆಗಬಾರ್ದು ಅಂತೇಳಿ ಎಲ್ಲ ನಾನು ಅಲ್ಲಿ ಹೇಳ್ಬೇಕಂತ ಮಾಡಿದ್ದು ಇಲ್ಲೇ ಕೇಳ್ತೀನಿ. ನಿನ್ನೆ ಒಳ ಮೀಸಲಾತಿ ರಾಜ್ಯದ ತಡಿಯಪ್ಪ ಒಂದು ಮಾತು ನೋಡಿ. ಆಲಮಟ್ಟಿ ಎತ್ತರದ ಬಗ್ಗೆ ಭಾಳ ಸ್ಪಷ್ಟವಾಗಿದೆ. ಈ ಆಲಮಟ್ಟಿ ಡ್ಯಾಮ್ ಆಗಿಂತ ಮುಂಚೆನೇ ಸಾಂಗ್ಲಿ ಮತ್ತು ಕೊಲ್ಹಾಪುರ ಜಿಲ್ಲೆ ಇತರ ಭಾಗದಲ್ಲಿ ಫ್ಲಡ್ ಹಾಕಿತ್ತು. ಆಲಮಟ್ಟಿ ಡ್ಯಾಮೇ ಆಗಿರಲಿಲ್ಲ. ನಂಬರ್ 1. ನಂಬರ್ 2, ಈ ಎಲ್ಲ ವಿಚಾರಗಳು ಮೊದಲನೆಯ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲಲ್ಲಿ ಚರ್ಚೆ ಆಗಿತ್ತು. ಕೃಷ್ಣಾ ವಾಟರ್ KWDT ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ 2010 ಡಿಸೆಂಬರ್ 30ನೇ ತಾರೀಕು ಏನು ವರದಿ ಕೊಟ್ಟಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ 524 ಮಾಡೋಕ್ಕೆ ತೊಂದರೆ ಇಲ್ಲ. ಮಹಾರಾಷ್ಟ್ರದವ್ರು ಏನು ಫ್ಲಡ್ ಆಗುತ್ತೆ ಅದನ್ನು ಜಂಟಿ ಸರ್ವೆ ಮಾಡಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರ 3 ಜನ ಸೇರಿ ಸರ್ವೆ ಮಾಡಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹೈಡ್ರಾಲಜಿಕಲ್ ಸ್ಟಡಿ ಮಾಡಿ ಇದರಿಂದ ಫ್ಲಡ್ ಆಗಲ್ಲ ಅಂತ ಸಂಪೂರ್ಣವಾಗಿ ದಾಖಲೆ ಸಮೇತವಾಗಿ ಬಂದ ಮೇಲೆ ಟ್ರಿಬ್ಯುನಲ್ ಆದೇಶ ಕೊಟ್ಟಿದೆ. ಟ್ರಿಬ್ಯುನಲ್ ಆದೇಶ ಫೈನಲ್, ಅದು ಸುಪ್ರೀಂ ಕೋರ್ಟಿನ ಡಿಕ್ರಿ ಅಂತಾರೆ. ಟ್ರಿಬ್ಯುನಲ್ ಆದೇಶ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ಗಳೇ ಮಾಡಿರ್ತಾರೆ. ಆದ್ದರಿಂದ ಅದು ಸುಪ್ರೀಂ ಕೋರ್ಟ್ ಡಿಕ್ರಿ ಅಂತಾರೆ. ಸುಪ್ರೀಂ ಕೋರ್ಟ್ ಡಿಕ್ರಿ ಇಸ್ ಈಕ್ವಲ್ ಟು ದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಮತ್ತು ಇದುವರೆಗೂ ಕೂಡ ಅದು ಯಾವುದೇ ಕೋರ್ಟಲ್ಲಿ ಕೂಡ ಚಾಲೆಂಜ್ ಆಗದೇ ಇರೋ ಕಾರಣದಿಂದ ಇವತ್ತು ಅದು ಈ ಎಲ್ಲ ವಿಚಾರಗಳು ಅಂತಿಮವಾಗಿದೆ. ಒಮ್ಮೆ ಟ್ರಿಬ್ಯುನಲಲ್ಲಿ ಆದೇಶ ಬಂದ ಮೇಲೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅದನ್ನು ಬದಲಾವಣೆ ಮಾಡೋದಕ್ಕೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅದನ್ನು ಟ್ರಿಬ್ಯುನಲನ್ನು ನಾವು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಅಂಥೇಳಿ ಮಹಾರಾಷ್ಟ್ರದ್ರು ಒತ್ತಾಯ ಮಾಡಿದೆ, ನಾವು ಒತ್ತಾಯ ಮಾಡಿದ್ದೇವೆ. ಆದ್ದರಿಂದ ಮಹಾರಾಷ್ಟ್ರ ಇವತ್ತು ಸುಮ್ಮನೆ ಖ್ಯಾತಿಯನ್ನು ತೆಗಿತಾ ಇದೆ ಅಲ್ಲಿಯ ಲೋಕಲ್ ಪ್ರೆಷರ್ಗೆ. ಅದು ಸರಿಯಲ್ಲ, ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಇದು ಮಾಡ್ತಿರುವಂಥದ್ದು ಖಂಡಿತವಾಗೂ ಸರಿಯಿಲ್ಲ. ನಾವು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಕಾನೂನು ಪ್ರಕಾರವಾಗಿ ಮತ್ತು ನೈಸರ್ಗಿಕವಾಗಿ ಹೈಡ್ರಾಲಜಿಕಲ್ವಾಗಿ ಸ್ಥಾಪನೆಯಾಗಿದೆ. ಟ್ರಿಬ್ಯುನಲ್ ಆದೇಶ ಆಗಿದೆ, ಅದೇ ಅಂತಿಮ. ಸರ್, ಈಗ ಮೂಡಾ ಪ್ರಕರಣದಲ್ಲಿ ಸರ್ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಸಿದ್ದರಾಮಯ್ಯ ಅವರ ಕ್ಲೀನ್ ಚೀಟ್ ಕೊಟ್ಟಿತ್ತು. ನಿನ್ನೆ ದೇಸಾಯಿ ಕಮಿಟಿ ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಕ್ಲೀನ್ ಚೀಟನ್ನು ಕೊಟ್ಟಿದ್ದಾರೆ. ಅಲ್ಲ, ಈಗ ದೇಸಾಯಿ ವರದಿ ಹೆಂಗೆ ಕ್ಲೀನ್ ಚೀಟ್ ಕೊಡ್ತಿದೆ ಎಲ್ಲ ಗೊತ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ಪ್ರವೇಶ ಮಾಡಬಾರ್ದು ಅನ್ನೋದಕ್ಕಷ್ಟೇ ಕ್ಲೀನ್ ಚಿಟ್. ಅದರ ಅರ್ಥ ಮೂಡಾ ಎಲ್ಲ ವಿಚಾರದಲ್ಲಿ ಕ್ಲೀನ್ ಚಿಟ್ ಅಲ್ಲ. ಮೂಡಾ ವಿಚಾರದಲ್ಲಿ ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಲೋಕಾಯುಕ್ತ ರಿಪೋರ್ಟ್ ಫೈನಲ್ ಆಗಿ ಅದು ಕೋರ್ಟ್ ಮುಂದೆ ಬರ್ತದೆ, ಚರ್ಚೆ ಆಗುತ್ತೆ, ಆವಾಗ ಗೊತ್ತಾಗುತ್ತೆ. ಸರ್, ದೇಸಾಯಿ ಕಮಿಟಿ ಅವರು ಹೆಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.